ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಗಣಿ ವರದಿಯನ್ನ ಮುಂದೆ ಬರೋ ಮುಖ್ಯಮಂತ್ರಿಗಳು ಕಸದ ಬುಟ್ಟಿಗೆಸಿತಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ. ಅದಕ್ಕೆ ಅಂತ ಒಂದು ಕಾಪಿ ರಾಜಭವನ ತಲುಪಿದೆ. ರಾಜ್ಯಪಾಲರು ಅದನ್ನ ನೋಡಿ 90 ದಿನಗಳೊಳಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಥವಾ ವರದಿಯಲ್ಲಿ ಸತ್ಯಾಂಶ ಇಲ್ಲ ಅಂತ ತಳ್ಳಿ ಹಾಕಬೇಕು. ಘನತೆವೆತ್ತ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಹೆಂಗೆ ಅನ್ನೋದು ಗೊತ್ತಿದ್ದವರಿಗೆ ಅವ್ರೇನ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿರುತ್ತೆ. ವಕೀಲ ಸಿರಾಜುದ್ದೀನ್ ಬಾಷಾ ಮುಖ್ಯಮಂತ್ರಿಗಳ ವಿರುದ್ಧ ಭೂ ಹಗರಣದ ದಾಖಲೆ ಸಲ್ಲಿಸಿದಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ರಾಜ್ಯಪಾಲರು ಈಗ ಲೋಕಾಯುಕ್ತರು 25,000 ಪುಟಗಳ ರಿಪೋರ್ಟ್ ಕೊಟ್ಟಾಗ ಸುಮ್ಮನಿರ್ತಾರೆ. ಇವರು ಅನುಮತಿ ಕೊಡ್ತಾರೆ, ಅದು ಕೋರ್ಟ್ಗೆ ಹೋಗುತ್ತೆ. ಆಗ ಕೋರ್ಟು ಇದರ ಸತ್ಯಾಸತ್ಯತೆ ತನಿಖೆಗೆ ಆರ್ಡರ್ ಕೊಡುತ್ತೆ. ಆ ತನಿಖೆಯನ್ನ ಮತ್ತೆ ಲೋಕಾಯುಕ್ತ ಪೊಲೀಸರೇ ಮಾಡಬೇಕು. ಆದ್ರೆ ಆಗ ಅಲ್ಲಿ ಸಂತೋಷ್ ಹೆಗಡೆ ಅವರು ಇರಲ್ಲ. ಈಗಾಗಲೇ ಯಡಿಯೂರಪ್ಪನವರು ತಮ್ಮ ಅಧಿಕಾರ ಅಂತ್ಯಕ್ಕೆ ಬಂದಿದೆ ಅನ್ನೋದು ಖಚಿತವಾದಾಗ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ರನ್ನ ಹೊಸ ಲೋಕಾಯುಕ್ತರನ್ನಾಗಿ ನೇಮಕ ಮಾಡಿದ್ದಾರೆ. ಅಲ್ಲಿದ್ದ ಪರಮನಿಷ್ಠಾವಂತ ಅಧಿಕಾರಿಗಳಾದ ಎಡಿಜಿಪಿ ಆರ್.ಕೆ. ದತ್ತಾ ಮತ್ತು ಎಸ್ಪಿ ಮಧುಕರ್ ಶೆಟ್ಟಿ ಲೋಕಾಯುಕ್ತ ಸಂಸ್ಥೆಯಿಂದ ಹೊರಗೆ ಬಿದ್ದಿದ್ದಾರೆ. ಅವರ ಜಾಗಕ್ಕೆ ತಮ್ಮ ನಿಷ್ಠರನ್ನ ತಂದು ಕೂಡಿಸಿ ಅಕಸ್ಮಾತ್ ತಮ್ಮ ವಿರುದ್ಧದ ತನಿಖೆ ಲೋಕಾಯುಕ್ತಕ್ಕೆ ಬಂದ್ರೆ ಅಲ್ಲೇ ಕೇಸಿನ ಕುತ್ತಿಗೆ ಹಿಸುಕಬೇಕು ಅಂತ ಎಲ್ಲಾ ತಯಾರಿ ಮಾಡಿಕೊಂಡಿದ್ರು ಯಡಿಯೂರಪ್ಪ. ಆದ್ರೆ ಸದ್ಯಕ್ಕೆ ಅಧಿಕಾರಿಗಳನ್ನ ಈ ಸಂಸ್ಥೆಯ ಆಯಾಕಟ್ಟಿನ ಜಾಗಗಳಿಗೆ ಹಾಕೋದಕ್ಕಾಗಿಲ್ಲ. ಇವರ ನಿಷ್ಠರು ಸಿಎಂ ಆದ ನಂತರ ಆ ಕೆಲಸ ನಡೆಯಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಇಂಥದ್ದೊಂದು ಆಟ ನಡೆಯುತ್ತೆ ಅನ್ನೋದು ಸಂತೋಷ್ ಹೆಗಡೆ ಅವರಿಗೆ ಗೊತ್ತಿಲ್ವಾ? ಅದಕ್ಕೆ ಅವರು ತಮ್ಮ ವರದಿಯ ಇನ್ನೊಂದು ಕಾಪಿ ಮಾಡಿ ಒಬ್ಬರಿಗೆ ತಲುಪಿಸಿದ್ದಾರೆ. ಸಮುದಾಯ ಪರಿವರ್ತನಾ ಸಮುದಾಯ ಅನ್ನೋ ಸ್ವಯಂ ಸೇವಾ ಸಂಸ್ಥೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಡ್ತಿರೋ ಫಾರಿನ್ ರಿಟರ್ನ್ಡ್ ಎಂಜಿನಿಯರ್ ಇವರು. ರೊಕ್ಕ ಕೊಟ್ಟು ಏನು ಬೇಕಾದರೂ ಖರೀದಿಸ್ತೀವಿ ಅನ್ನೋ ಸೊಕ್ಕಿನಲ್ಲಿದ್ದ ಗಣಿಧಣಿಗಳ ಚಳಿ ಬಿಡಿಸಿದ ಪುಣ್ಯಾತ್ಮ. ಇವರ ಹೋರಾಟದಿಂದಾನೇ ಸುಪ್ರೀಂ ಕೋರ್ಟ್ ಅಕ್ರಮ ಗಣಿಗಾರಿಕೆ ವಿರುದ್ಧ ತನಿಖೆಗೆ ಸಿಇಸಿ ನೇಮಕ ಮಾಡಿದೆ. ಇಂಥ ಎಸ್ಆರ್ ಹಿರೇಮಠ್ ಕೈಗೆ ಲೋಕಾಯುಕ್ತರ ಅಕ್ರಮ ಗಣಿಗಾರಿಕೆ ವರದಿಯ ಕಾಪಿ ತಲುಪಿದೆ. ಇವರು ಇದನ್ನ ಸುಪ್ರೀಂ ಕೋರ್ಟ್ ಎದುರಿಗಿಡ್ತಾರೆ. ಅಲ್ಲಿನ ನ್ಯಾಯಾಧೀಶರು ಇದೇನು ಅಂತ ತನಿಖೆ ಮಾಡಿ ಅಂತ ಸಿಬಿಐ ಅವರನ್ನ ಕರೆಸಿ ಹೇಳಿಬಿಟ್ರೆ ಮುಗೀತು. ಸರ್ಕಾರದ ಕಡೆಯಿಂದ ನಾನು ಇದನ್ನು ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭಗಳು ಬಂದರೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಗಳ ಮೇಲೆ ಪ್ರಮಾಣ ಬೀರೋದಾಗಲಿ ಅಥವಾ ಇನ್ವೆಸ್ಟಿಗೇಷನ್ ಡಿಲೇ ಮಾಡೋದಾಗಲಿ ಇಂತಹ ತಂತ್ರಗಳನ್ನು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಲ್ಲೂ ರಾಜಕಾರಣಿಗಳು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಬಟ್ ಆದರೆ ಬಹುತೇಕ ಯಾವುದಾದ್ರೂ ಒಂದು ಪಾಸಿಬಿಲಿಟಿ ಆಫ್ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಅಂತ ಎಲ್ಲಾದರೂ ಆಗೋದ್ರೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಿಮಗೆ ಯಾವ ತಂತ್ರ ಮಾಡಿದ್ರೂ ಆಗೋದಿಲ್ಲ. ಅಂಥ ತಂತ್ರ ಮಾಡಬೇಕು ಅಂತ ಹೇಳಿದ್ರೆ 2G ಹಗರಣದಲ್ಲಿ ಎಲ್ಲರೂ ತಂತ್ರಗಳನ್ನು ಮಾಡ್ತಾಯಿದ್ರು. ನೀವೇ ನೋಡಿದ್ದೀರಾ. ಸೀನಿಯರ್ ಪೊಲಿಟಿಷಿಯನ್ಸ್ಗಳಂದರೆ ರಾಜಕಾರಣಿಗಳೇ ಆಗಲಿ ಹಾಗೂ ಉದ್ಯಮಿಗಳೇ ಆಗಲಿ, ಅಂದರೆ ಕೈಗಾರಿಕೋದ್ಯಮಿಗಳೇ ಆಗಲಿ, ಎಲ್ಲರೂ ಜೈಲಲ್ಲಿ ಕೂತ್ಕೊಂಡು ಬೇಲ್ ಕೂಡ ಸಿಗದೆ ಹಲವಾರು ತಿಂಗಳಿಂದ ಜೈಲಲ್ಲಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಎಲ್ಲಾದರೂ ಆಗೋದ್ರೆ ಅದು ನೀವು ಯಾವ ತಂತ್ರ ಏನು ಮಾಡಿದ್ರೂ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ನೆನಪಿರಲಿ, ಸುಪ್ರೀಂ ಕೋರ್ಟ್ ನೇರವಾಗಿ ಸಿಬಿಐಗೆ ಕೇಸ್ ಕೊಟ್ಟು ನನ್ನ ಉಸ್ತುವಾರಿಯಲ್ಲೇ ತನಿಖೆ ಮಾಡಿ ಅನ್ನಬಹುದು. ಹಂಗೊಂದು ವೇಳೆ ಆದ್ರೆ ಅಲ್ಲಿ ವಶೀಲಿ ಬಾಜಿಗಳು ನಡೆಯೋದು ಕಷ್ಟ. ಒಂದು ವೇಳೆ ನಡೆಯುತ್ತವೆ ಅನ್ನೋದಾದ್ರೆ ಎ ರಾಜಾ, ಕನ್ನಿಮೋಳಿ, ಸುರೇಶ್ ಕಲ್ಮಾಡಿ ವಿಷಯದಲ್ಲೂ ನಡೆಯಬೇಕಿತ್ತು. ಈಗ ಅವರು ಒಳಗಿದ್ದಾರೆ. ಇನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಕೋರ್ಟು ಲೋಕಾಯುಕ್ತರಿಗೆ ತನಿಖೆಯ ಆದೇಶ ಮಾಡಲಿ ಅಥವಾ ಸುಪ್ರೀಂ ಕೋರ್ಟೇ ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಕೇಸು ವಹಿಸಿಕೊಡಲಿ, ಯಾವ ಕ್ಷಣದಲ್ಲಾದರೂ ಆ ಅಧಿಕಾರಿಗಳು ಮುಲಾಜಿಲ್ಲದೆ ಇವರನ್ನ ಅರೆಸ್ಟ್ ಮಾಡಬಹುದು. ಅದಕ್ಕೆ ಮತ್ತೆ ಯಾರ್ದೋ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ತನಕ ಹೋದ್ರೆ ಯಡಿಯೂರಪ್ಪನವರು ಅಬ್ಜೆಕ್ಷನ್ಗಳನ್ನ ಮೇಲ್ಮನವಿಗಳನ್ನ ಹಾಕಿಕೊಂಡು ಕೇಸ್ ಮುಂದೆ ಹಾಕ್ತಾ ಹೋಗಬಹುದು. ಕೋರ್ಟಿನ ವಿಚಾರಕ್ಕೆ ಬಂದರೆ ಪ್ರಾಸಿಕ್ಯೂಷನ್ ಆಗಿಬಿಟ್ಟು ಕೋರ್ಟಿನಲ್ಲಿ ಟ್ರಯಲ್ ನಡೆಯುವಾಗ ಹಲವಾರು ವರ್ಷಗಳಾಗೋಗುತ್ತೆ. ನಾವು ಒಂದು ಉದಾಹರಣೆಗಳು ಕೊಡ್ತೀನಿ. ಸುಖ್ರಾಮ್ ಅವರ ಮೊದಲನೇ ಟೆಲಿಕಾಂ ಹಗರಣ ಕನಿಷ್ಠ 9 ವರ್ಷ ನಡೀತು ಟ್ರಯಲ್. ಅದು ನಡೆದ್ರೆ ಅಲ್ಲಿ ಕನ್ವಿಕ್ಷನ್ ಆಯಿತು. ಕನ್ವಿಕ್ಷನ್ ಆದಮೇಲೆ ಅದು ಹೈಕೋರ್ಟ್ಗೆ ಹೋಗ್ಬಿಟ್ಟು ಹೈಕೋರ್ಟ್ನಲ್ಲಿ ಇವಾಗ ಸ್ಟೇ ಆಗಿದೆ. ಆ ಸ್ಟೇ ಆಗಿಬಿಟ್ಟು 3 ವರ್ಷ ಆಗಿದೆ. ಸೊ ಅದು ಆಗಿದ್ದು 1995-96ನಲ್ಲಿ. ನಾವಿವಾಗ 2011 ಇದ್ದೀವಿ. ಇನ್ನೂ ಕೂಡ ಅವ್ರಿಗೆ ಶಿಕ್ಷೆ ಆಗಿಲ್ಲ.
ಅಂಥ ಸ್ಥಿತಿಯಲ್ಲಿ ನಾವು ಎಷ್ಟೇ ಇಂತಹ ದೊಡ್ಡ ಹಗರಣಗಳಲ್ಲಿ ಎವಿಡೆನ್ಸ್ ಅಂದರೆ ಪೇಪರ್ಗಳು, ಎವಿಡೆನ್ಸ್ಗಳು, ಸಾಕ್ಷಿ ಆಧಾರಗಳು ಭಾಳಷ್ಟು ಇರೋದ್ರಿಂದ ಕೋರ್ಟು ಎಷ್ಟೇ ಚುರುಕಾಗಿ ಮಾಡಿದ್ರೂ ಕೂಡ ಕೆಲವು ವರ್ಷಗಳಾಗುತ್ತೆ. ಅಷ್ಟು ವರ್ಷಗಳಲ್ಲಿ ಇನ್ನೇನಾಗಿತ್ತೋ, ರಾಜಕೀಯ ವ್ಯವಸ್ಥೆ ಹೇಗಿರುತ್ತೋ, ಆ ರಾಜಕೀಯ ಮ್ಯಾಟ್ರಿಕ್ಸ್ ಅಂದರೆ ಪವರ್ ಪ್ಲೇ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ಯಾರಿಗಾದರೂ ಅವರ ಹಣೆ ಬರ ಚೆನ್ನಾಗಿದ್ದರೆ ನೀವು ಏನು ಹೇಳಿದ್ರೂ ಕೂಡ ತಪ್ಪಿಸ್ಕೊಳ್ಳೋಂಥ ಸಾಧ್ಯತೆಗಳಿವೆ. ಬಟ್ ನೀವು ಬರೀ ಕಾನೂನಿನ ದೃಷ್ಟಿಕೋನದಿಂದ ನೋಡಿದ್ರೆ ಇದನ್ನು ನೀವು ಡಿಲೇ ಮಾಡ್ಬೋದು ಹೊರತು ಇದರಿಂದ ಪೂರ್ತಿಯಾಗಿ ತಪ್ಪಿಸ್ಕೊಳ್ಳೋಂಥ ಸಾಧ್ಯತೆ ಸ್ವಲ್ಪ ಕಡಿಮೆ. ಏನ್ ಬರೀ ಯಡಿಯೂರಪ್ಪನವರ ಬಗ್ಗೆನೇ ಹೇಳ್ತಿದ್ದಾರೆ? ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಧರ್ಮಸಿಂಗ್ ಮತ್ತು ಕುಮಾರಸ್ವಾಮಿ ಹೆಸರು ಇದೆಯಲ್ಲ ಅನ್ನಬೇಡಿ. ಅವರು ನಿಮ್ಮವರು ಕಂಬಿ ಎಣಿಸಲ್ವಾ ಅಂತ ನಾವು ಕಾಂಗ್ರೆಸ್ ಮತ್ತು JDSನವರನ್ನ ಕೇಳಿದ್ವಿ. ಅವರ ಹೆಸರುಗಳಿರೋದು ಸತ್ಯ, ಆದ್ರೆ ಅವರು ಅಷ್ಟು ದೊಡ್ಡ ತಪ್ಪು ಮಾಡಿಲ್ಲ ಅನ್ನೋ ಉತ್ತರ ಬಂದಿವೆ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಧರ್ಮಸಿಂಗ್ರ ವಿಚಾರಕ್ಕೂ ಸಹ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಅವತ್ತು ಧರ್ಮಸಿಂಗ್ರ ಮೇಲೆ ಏನು ಚಾರ್ಜು? ಧರ್ಮಸಿಂಗ್ರು ಭ್ರಷ್ಟಾಚಾರ ಮಾಡಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಂತ ಎಲ್ಲೂ ಚಾರ್ಜ್ ಇಲ್ಲ. ಚಾರ್ಜ್ ಏನಪ್ಪ ಅಂತ ಹೇಳಿದ್ರೆ, ಧರ್ಮಸಿಂಗ್ರ ಅವಧಿನಲ್ಲಿ ಯಾರು ಕೆಲವರು ರೈತರು ಅವರ ಪಟ್ಟಾ ಜಮೀನುಗಳಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ಈ ಕಬ್ಬಿಣದ ಅದಿರಿನ ಏನು ಕಲ್ಲುಗಳಿತ್ತು ಅದನ್ನು ರಾಶಿ ಹಾಕ್ಕೊಂಡಿದ್ರು ಅವ್ರ ಜಮೀನುಗಳಲ್ಲಿ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ MMRD ಆ್ಯಕ್ಟಲ್ಲಿ ಮತ್ತು ಸಂಬಂಧಪಟ್ಟಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಆ ರೀತಿ ರೈತರಿಗೆ ಪರ್ಮಿಟ್ ಕೊಡೋದಕ್ಕೆ ಮಾರಾಟ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲದೇ ಇದ್ದರು. ರೈತರ ಹಿತದೃಷ್ಟಿಯಿಂದ ಒನ್ ಟೈಮ್ ಅವಕಾಶವನ್ನು ಮಾಡಿ ನಿಮ್ಮ ಹೊಲಗಳಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನು ನೀವು ಒಂದು ಸಾರಿ ಮಾರಾಟ ಮಾಡಿಬಿಡಿ ಅಂಥೇಳಿ ಅವಕಾಶ ಕೊಟ್ಟರು. ಅದರಿಂದ 23 ಕೋಟಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿದೆ. ಅದನ್ನು ರಿಕವರಿ ಮಾಡಬೇಕು. ದಟ್ ಈಸ್ ದ ರಿಪೋರ್ಟ್ ಆಫ್ ಲೋಕಾಯುಕ್ತ. ಎಲ್ಲೂ ಸಹ ಯಡಿಯೂರಪ್ಪನವ್ರ ಥರ ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ ಅಥವಾ ಯಡಿಯೂರಪ್ಪನವ್ರ ಥರ ಯಾರೋ ಕಂಪ್ನಿಗಳಿಗೆ ಸಹಾಯ ಮಾಡಿದ್ದಾರೆ ಅಥವಾ ಇನ್ಯಾರೋ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಹಾಯ ಮಾಡಿ ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದಾರೆ ಅಂತಲ್ಲ. ಹಾಗೆ ರೈತರಿಗೆ ಒಂದು ಸಹಾಯ ಮಾಡಿದ್ದಾರೆ ಹೊರತು ರೈತರ ಹಿತದೃಷ್ಟಿಯಿಂದ ಅಂತ ಒನ್ ಟೈಮ್ ಮಾಡಿರೋ ಅಂಥದ್ದು ಬಿಟ್ಟರೆ ಬೇರೆ ಏನೂ ಸಹ ಮಾಡಿಲ್ಲ. ಕುಮಾರಸ್ವಾಮಿ ಅವರದ್ದು ಈಗಾಗಲೇ ಲೋಕಾಯುಕ್ತರ ವರದಿ ಒಳಗಡೆಯಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎಸಗಿರುವಂಥ ಏನು 2 ಕ್ರಮ ಇದೆ ಅದು ಯಾವುದು ಕೂಡ ಶಿಕ್ಷಾರ್ಹ ಅಪರಾಧ ಅಲ್ಲ. ಕಾರಣ ಏನು ಅಂತಂದರೆ ಅವ್ರದ್ರೊಳಗಡೆಯಲ್ಲಿ ಯಾವಾಗ ಒಂದು ಪ್ರಕರಣ ಭ್ರಷ್ಟಾಚಾರ ಮತ್ತು ಶಿಕ್ಷಾರ್ಹ ಅನ್ನಿಸ್ಕೊಳತ್ತೆ ಅಂದರೆ ಒಬ್ಬ ಪಬ್ಲಿಕ್ ಸರ್ವೆಂಟು ಹಣ ತಗೊಂಡು ಒಂದು ಆರ್ಡ್ರ್ ಮಾಡಿದರೆ ಅಥವಾ ತಾನು ಮಾಡಿದ ಆರ್ಡ್ರಿಂದ ರಾಜ್ಯದ ಬೊಕ್ಕಸಕ್ಕೆ ಹಣ ನಷ್ಟವಾಗಿದ್ದರೆ ಆಗ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಕುಮಾರಸ್ವಾಮಿ ಅವರು ಜಂತಕಲ್ಲು ಮತ್ತು ಸಾಯಿ ವೆಂಕಟೇಶ್ವರದಲ್ಲಿ ಆರ್ಡ್ರು ಮಾಡಿದ್ದಾರೆ. ಆ ಆರ್ಡ್ರು ಅನುಷ್ಠಾನ ಆಗಿಲ್ಲ. ಅದು ಒಂದರೊಳಗಡೆಯಲ್ಲಿ ಅದರನ್ನು ಸಾಗಾಣಿಕೆಗೆ ಪರ್ಮಿಷನ್ ಕೊಟ್ಟಿದ್ದು, ಇನ್ನೊಂದರೊಳಗಡೆ ಹೊಸ ಗಣಿಗಾರಿಕೆಗೆ ರೆಕಮೆಂಡೇಷನ್ ಮಾಡಿದ್ದು. ಒಂದು ಕಡೆಯಲ್ಲಿ ಆ ಅದಿರು ಯಾರು ಎತ್ತಲೂ ಇಲ್ಲ, ಅಲ್ಲೇ ಇದೆ ಬಿದ್ದ ಜಾಗದಲ್ಲೇ, ಅದು ಸಾಗಾಣಿಕೆಯೂ ಆಗಲಿಲ್ಲ, ರಫ್ತು ಆಗಲಿಲ್ಲ, ಆ ಆರ್ಡ್ರು ಅನುಷ್ಠಾನವೇ ಆಗಲಿಲ್ಲ. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಪುರಾವೆ ಅವ್ರು ಹಣ ತೊಗೊಂಡಿದ್ರು ಪುರಾವಿಲ್ಲ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗಿಲ್ಲ. ಹಾಗಲ್ಲ, ಪುರಾವೆಗಳಿಲ್ಲ ಅಂತಲ್ಲ, ಲೋಕಾಯುಕ್ತರೇ ಹೇಳಿದ್ದಾರೆ ಈ 2 ಪ್ರಕರಣಗಳಲ್ಲಿ ನಿಯಮಗಳ ಪಾಲನೆಯಾಗಿಲ್ಲ, ಆದರೆ ಬೊಕ್ಕಸಕ್ಕೆ ನಷ್ಟ ಆಗಿರೋದಕ್ಕೆ ನಮ್ಮ ಹತ್ರ ದಾಖಲೆಗಳಿಲ್ಲ ಅಂತ ಲೋಕಾಯುಕ್ತರೇ ಹೇಳಿದ್ದಾರೆ. ಇವರು ಲೋಕಾಯುಕ್ತರ ವರದಿಯನ್ನ ಇಂಟರ್ಪ್ರಿಂಟ್ ಮಾಡಿದ ರೀತಿ. ಅಷ್ಟಕ್ಕೂ ಲೋಕಾಯುಕ್ತರ ವರದಿ ಫೈನಲ್ ಏನಲ್ಲ. ಇದನ್ನಿಟ್ಕೊಂಡು ಇನ್ನೊಂದು ಸುತ್ತಿನ ತನಿಖೆ ನಡೀಬೇಕು. ಆದರೆ ಆ ತನಿಖೆ ಶುರುವಾಗಿ ಬಿಟ್ರೆ ಸಾಕು, ಯಡಿಯೂರಪ್ಪ, ಕುಮಾರಸ್ವಾಮಿ, ಧರ್ಮಸಿಂಗ್ ಸೇರಿದಂತೆ ಇದರಲ್ಲಿರೋರನ್ನೆಲ್ಲರನ್ನ ಅರೆಸ್ಟ್ ಮಾಡೋ ಅಧಿಕಾರ ತನಿಖಾ ಸಂಸ್ಥೆಗೆ ಬಂದು ಬಿಡುತ್ತೆ. ನಾಳೆ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದು ಪವಾಡ ಸದೃಶ ರೀತಿಯಲ್ಲಿ ನಿರಪರಾಧಿಗಳು ಅಂತ ಬಿಡುಗಡೆ ಆಗಬಹುದು. ಆದ್ರೆ ಜೈಲಿಗೆ ಹೋಗಿ ಬಂದವರು ಅನ್ನೋ ಕಳಂಕ ಹೋಗುತ್ತಾ? ಯಡಿಯೂರಪ್ಪನವರು ನಿನ್ನೆ ವಿಕ್ಟರಿ ಚಿಹ್ನೆ ತೋರಿಸ್ತಾ ರಾಜಭವನದ ತನಕ ನಡೆದುಕೊಂಡು ಹೋಗಿ ರಾಜೀನಾಮೆ ಕೊಟ್ಟು ಬಂದ ದೃಶ್ಯ ನೋಡಿದವರಿಗೆ ಈ ವಯ್ಯ ಅರೆಸ್ಟ್ ಆಗ್ತಾರೆ ಅನ್ನೋ ನಂಬಿಕೆನೇ ಬರಲ್ಲ. ಅವರ ಬಾಡಿ ಲ್ಯಾಂಗ್ವೇಜ್ ನೋಡ್ತಿದ್ರೆ ಯಾವುದೋ ಒಂದು ರಹಸ್ಯ ಎಸ್ಕೇಪ್ ರೂಟ್ ಕಂಡುಕೊಂಡಿದ್ದಾರೆ ಅಂತಾನೆ ಅನ್ಸುತ್ತೆ.
ಆದರೆ ಸುಪ್ರೀಂ ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರದ ಕೇಸ್ಗಳಲ್ಲೇ ಹಿಂದೆ ಮುಂದೆ ನೋಡದೆ ಚಾಟಿ ಬೀಸೋದನ್ನ ನೋಡಿದವ್ರಿಗೆ ಯಡಿಯೂರಪ್ಪನವರ ಪಾಲಿನ ದುರ್ದಿನಗಳು ದೂರ ಇಲ್ಲ ಅನಿಸುತ್ತೆ. ಯಾವುದು ಸತ್ಯ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.